ದಿನದಿಂದ ದಿನಕ್ಕೆ ಬೆಂಗಳೂರು ನಗರದಾದ್ಯಂತ ಗ್ಯಾಸ್ ಪೂರೈಕೆಯಾಗಿರುವ ವ್ಯತ್ಯಯ ಸಾಕಷ್ಟು ಪರಿಣಾಮಗಳನ್ನ ಬೀರಲಿಕ್ಕೆ ಪ್ರಾರಂಭ ಮಾಡಿದೆ. ಅದರಲ್ಲೂ ಗ್ಯಾಸ್ ಏಜೆನ್ಸಿಗಳಿಗೆ ಪ್ರತಿನಿತ್ಯ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯನ್ನ ಮಾಡ್ತಾ ಇದ್ದ ಲಾರಿಗಳು ಇದೀಗ ನಿಂತಲ್ಲೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಖಾಲಿ ಲಾರಿಗಳು ನಿಂತಿರೋ ದೃಶ್ಯಗಳು ಕಾಣೋಕೆ ಸಿಗ್ತಾ ಇದೆ. ನೆಲಮಂಗಲದ ಭಾರತ್ ಗ್ಯಾಸ್ ಪ್ಲಾಂಟ್ ಬಳಿಯಲ್ಲಿ ಲಾರಿಗಳು ನಿಂತಲ್ಲೇ ನಿಂತಿದೆ. ಸೋಲೂರು ಬಳಿಯಲ್ಲೂ ಕೂಡ ಭಾರತ್ ಪೆಟ್ರೋಲಿಯಂ ಗ್ಯಾಸ್ ಪ್ಲಾಂಟ್ ಲಾರಿಗಳನ್ನ ಸಾಲಾಗಿ ನಿಲ್ಲಿಸಿ ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ ಚಾಲಕರು. ಇವಾಗ ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಗಮನಿಸೋಣ. ನಾನೀಗ ನೆಲಮಂಗಲದ ಸೋಲೂರು ಬಳಿ ಇದ್ದೀನಿ. ಇಲ್ಲೇ ಭಾರತ್ ಗ್ಯಾಸ್ ಪ್ರಮುಖ ಏಜೆನ್ಸಿ. ಇಲ್ಲಿಂದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ತುಮಕೂರು ಇವೆಲ್ಲ ಭಾಗಕ್ಕೂ ಇಲ್ಲಿಂದ ಸಪ್ಲೈ ಆಗುತ್ತೆ ಭಾರತ್ ಗ್ಯಾಸ್. ನೋಡಿ ಕಮರ್ಷಿಯಲ್ ಗ್ಯಾಸ್ ಯಾವ ರೀತಿ ಲಾರಿಗಳು ನಿಂತಿದ್ದಾವೆ ಅಂದ್ರೆ ಸುಮಾರು 3-4 ದಿನದಿಂದ ಲಾರಿಗಳು ಇಲ್ಲೇ ಸ್ಟಕ್ ಆಗಿದ್ದಾವೆ. ಕಮರ್ಷಿಯಲ್ ಸಿಲಿಂಡರ್ ಸಿಕ್ತಿಲ್ಲ ಎಂಬ ಕಾರಣಕ್ಕೆ ಒಂದ್ ಕಡೆ ಒಳಗಡೆ ಏಜೆನ್ಸಿಗಳು ಇಟ್ಕೊಂಡು ನಾಟಕ ಆಡ್ತಿದ್ದಾರೆ ಎಂಬುದು ಒಂದ್ ಕಡೆ ಹೇಳಲಾಗ್ತಿದೆ. ಹೋಟೆಲ್ ಸಂಘದವರು ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ, ಗೋಡನ್ಗಳ ಮೇಲೆ ರೈಡ್ ಮಾಡಬೇಕಾಗುತ್ತೆ. ಯಾರು ಅಂತವರನ್ನ ಸ್ಟಾಕ್ ಇಟ್ಕೊಂಡು ದಂಧೆ ಮಾಡ್ತಿದ್ರು ಅಂದ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕೆಂಬುದು ಒಂದ್ ಕಡೆ ಗಂಭೀರ ಆರೋಪ ಒತ್ತಾಯ ಸಹ ಮಾಡಿದ್ರು. ನೋಡಿ ಎಷ್ಟು ಲಾರಿಗಳಿದಾವೆ ಅಂದ್ರೆ ಸುಮಾರು 50ಕ್ಕೂ ಹೆಚ್ಚು ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ. ಎಲ್ಲಾ ಕಮರ್ಷಿಯಲ್ ಸಿಲಿಂಡರ್ ಲಾರಿಗಳು ಇನ್ನೂ ತೆಗೆದುಕೊಂಡು ಹೋಗಿಲ್ಲ. 3-4 ದಿನದಿಂದ ಡ್ರೈವರ್ಗಳು ಇಲ್ಲೇ ಉಳಿದುಕೊಂಡಿದ್ದಾರೆ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಇಲ್ಲಿಂದ ತೆಗೆದುಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಎಂಬ ಕಾರಣಕ್ಕೆ ಇಲ್ಲೇ ಲಾರಿಗಳು ಸ್ಟ್ರಕ್ ಆಗಿದ್ದಾರೆ, ಇಲ್ಲೇ ಡ್ರೈವರ್ಗಳು ಸ್ಟ್ರಕ್ ಆಗಿದ್ದಾರೆ. ಊಟ ಇರಲ್ಲ, ತಿಂಡಿ ಇರಲ್ಲ, ಮೈಗೆ ಸ್ನಾನ ಮಾಡಿರಲ್ಲ, 4 ದಿನದಿಂದ ಇಲ್ಲೇ ಇದ್ದಾರೆ. ಆ ಒಂದು ಪರಿಸ್ಥಿತಿಗೆ ಬಂದಿದೆ. ಒಂದ್ ಕಡೆ ಬೆಂಗಳೂರಲ್ಲಿ ಹೋಟೆಲ್ಗಳೆಲ್ಲ ಬಂದ್ ಆಗ್ತಿವೆ. ಇಂದು ಏನಾದ್ರೂ ಈ ಒಂದು ಲಾರಿಗಳು ಬೆಂಗಳೂರು ಸಿಟಿಗೆ ಎಂಟ್ರಿ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇವೆಲ್ಲವನ್ನ ರೀಫಿಲಿಂಗ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಬೇಕಾಗತ್ತೆ. ಇಲ್ಲವಾದ್ರೆ ಎಲ್ಲ ಹೋಟೆಲ್ಗಳು ಬಂದಾಗುತ್ತೆ, ರೆಸ್ಟೋರೆಂಟ್ಗಳು ಬಂದಾಗುತ್ತೆ, ದೇವಸ್ಥಾನದ ಊಟ ಸಹ ಬಂದಾಗುತ್ತೆ. ಯಾಕಂದ್ರೆ ಎಲ್ಲಾ ಸಮಸ್ಯೆ ಎದುರಾಗಿದೆ. ಬನಶಂಕರಿ ದೇವಸ್ಥಾನ, ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಅಲ್ಲಿ ಸಹ ಗ್ಯಾಸ್ ಎಫೆಕ್ಟ್ ಇಟ್ಟಿದೆ. ಕೆಲವೊಂದು ಹೋಟೆಲ್ಗಳು ಬಂದಾಗಿದ್ದಾವೆ. ಕೆಲ ಹೋಟೆಲ್ಗಳು ಸುಮಾರು 80ಕ್ಕೂ ಹೆಚ್ಚು ಮನೆಗಳನ್ನ 10ಕ್ಕೆ ಇಳಿಸಿದ್ದಾರೆ, 5ಕ್ಕೆ ಇಳಿಸಿದ್ದಾರೆ. ಅನ್ನ ಸಾಂಬಾರಿಗೆ ಬಂದಿದ್ದಾರೆ. 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಿಗೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರ ಹೇಳಿಕೆ ಮಾಡೋದಲ್ಲ, ಕಾಯ್ದೆ ಕಠಿಣವಾಗಿ ಜಾರಿಗೆ ತರುವುದಲ್ಲ, ಬಂದು ಗ್ರೌಂಡ್ ಅಲ್ಲಿ ಬಂದು ಪರಿಶೀಲನೆ ಮಾಡಬೇಕು. ಇಂಥವರ ಮೇಲೆ ಯಾರೆಲ್ಲ ಬ್ಲಾಕ್ ಅಲ್ಲಿ ಮಾಡ್ತಿದ್ರೆ ಅಂತರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಇಲ್ಲವಾದ್ರೆ ಮತ್ತಷ್ಟು ಕಷ್ಟ ಆಗಬಹುದು. ಬೆಂಗಳೂರಿನಲ್ಲಿ ಎಲ್ಲ ಹೋಟೆಲ್ಗಳು ಬಂದಾಗ್ತಿದ್ದಾವೆ. ಜನ ಪ್ಯಾನಿಕ್ ಆಗಿದ್ದಾರೆ. ಒಂದ್ ಕಡೆ ಗೃಹ ಬಳಕೆ ಸಿಲಿಂಡರ್ಗಳು ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಒಂದ್ ಕಡೆ ಜನ ಪ್ಯಾನಿಕ್ ಆಗಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ, ಕಚೇರಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ನೋಡಿ ಎಷ್ಟು ಲಾರಿಗಳು ನಿಂತಿದ್ದಾವೆ. ಸುಮಾರು 50ಕ್ಕೂ ಹೆಚ್ಚು ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದೆ. 3-4 ದಿನಗಳಿಂದ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ, ಪರಿಶೀಲನೆ ಮಾಡಿಲ್ಲ. ಬಂದು ಪರಿಶೀಲನೆ ಮಾಡಬೇಕಿತ್ತು. ಯಾಕಂದ್ರೆ ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಇದಾವೆ ಎಂಬುದು ಕಡೆ ಹೇಳಲಾಗ್ತಿದೆ. ಕೆಲವೊಂದು ಏರಿಯಾಗಳಿಗೆ ಮಾತ್ರ ಕಳಿಸಿದ್ರೆ ಎಂಬುದು ಹೇಳಲಾಗ್ತಿದೆ. ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅವರಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗುತ್ತೆ ಎಂಬುದು ಒಂದ್ ಕಡೆ ಹೋಟೆಲ್ ಸಂಘದವರು ಗಂಭೀರ ಆರೋಪ ಸಹ ಮಾಡ್ತಿದ್ರೆ. ಈಗಲಾದ್ರೂ ಕೇಂದ್ರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಇರುವಂತಹ ಲಾರಿಗಳನ್ನ ಬೇಗ ರೀಫಿಲ್ ಮಾಡಿ ಸಿಟಿಗೆ ಕಳಿಸಬೇಕು. ಆಗ ಮಾತ್ರ ಸಿಟಿಯಲ್ಲಿ ಎಲ್ಲಾ ಹೋಟೆಲ್ಗಳು ಸಮಸ್ಯೆಯಿಂದ ಮುಕ್ತಿ ಆಗುತ್ತೆ. ಇಲ್ಲವಾದ್ರೆ ಎಲ್ಲ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಎಲ್ಲ ಬಂದಾಗುತ್ತೆ. ಬೇರೆ ಬೇರೆ ಭಾಗದಿಂದ ಬಂದಂತ ಎಲ್ಲ ಗೆಸ್ಟ್ ಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಹೀಗಾಗಿ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಿನದಿಂದ ದಿನಕ್ಕೆ ಬೆಂಗಳೂರು ನಗರದಾದ್ಯಂತ ಗ್ಯಾಸ್ ಪೂರೈಕೆಯಾಗಿರುವ ವ್ಯತ್ಯಯ ಸಾಕಷ್ಟು ಪರಿಣಾಮಗಳನ್ನ ಬೀರಲಿಕ್ಕೆ ಪ್ರಾರಂಭ ಮಾಡಿದೆ. ಅದರಲ್ಲೂ ಗ್ಯಾಸ್ ಏಜೆನ್ಸಿಗಳಿಗೆ ಪ್ರತಿನಿತ್ಯ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯನ್ನ ಮಾಡ್ತಾ ಇದ್ದ ಲಾರಿಗಳು ಇದೀಗ ನಿಂತಲ್ಲೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಖಾಲಿ ಲಾರಿಗಳು ನಿಂತಿರೋ ದೃಶ್ಯಗಳು ಕಾಣೋಕೆ ಸಿಗ್ತಾ ಇದೆ. ನೆಲಮಂಗಲದ ಭಾರತ್ ಗ್ಯಾಸ್ ಪ್ಲಾಂಟ್ ಬಳಿಯಲ್ಲಿ ಲಾರಿಗಳು ನಿಂತಲ್ಲೇ ನಿಂತಿದೆ. ಸೋಲೂರು ಬಳಿಯಲ್ಲೂ ಕೂಡ ಭಾರತ್ ಪೆಟ್ರೋಲಿಯಂ ಗ್ಯಾಸ್ ಪ್ಲಾಂಟ್ ಲಾರಿಗಳನ್ನ ಸಾಲಾಗಿ ನಿಲ್ಲಿಸಿ ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ ಚಾಲಕರು. ಇವಾಗ ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಗಮನಿಸೋಣ.
ನಾನೀಗ ನೆಲಮಂಗಲದ ಸೋಲೂರು ಬಳಿ ಇದ್ದೀನಿ. ಇಲ್ಲೇ ಭಾರತ್ ಗ್ಯಾಸ್ ಪ್ರಮುಖ ಏಜೆನ್ಸಿ. ಇಲ್ಲಿಂದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ತುಮಕೂರು ಇವೆಲ್ಲ ಭಾಗಕ್ಕೂ ಇಲ್ಲಿಂದ ಸಪ್ಲೈ ಆಗುತ್ತೆ ಭಾರತ್ ಗ್ಯಾಸ್. ನೋಡಿ ಕಮರ್ಷಿಯಲ್ ಗ್ಯಾಸ್ ಯಾವ ರೀತಿ ಲಾರಿಗಳು ನಿಂತಿದ್ದಾವೆ ಅಂದ್ರೆ ಸುಮಾರು 3-4 ದಿನದಿಂದ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಒಂದ್ ಕಡೆ ಒಳಗಡೆ ಏಜೆನ್ಸಿಗಳು ಇಟ್ಕೊಂಡು ನಾಟಕ ಆಡ್ತಿದಾರ ಎಂಬುದು ಒಂದ್ ಕಡೆ ಹೇಳಲಾಗ್ತಿದೆ. ಹೋಟೆಲ್ ಸಂಘದವರು ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ, ಗೋಡನ್ಗಳ ಮೇಲೆ ರೈಡ್ ಮಾಡಬೇಕಾಗುತ್ತೆ. ಯಾರು ಅಂತವರನ್ನ ಸ್ಟಾಕ್ ಇಟ್ಕೊಂಡು ದಂಧೆ ಮಾಡ್ತಿದ್ರು ಅಂದ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕೆಂಬುದು ಒಂದ್ ಕಡೆ ಗಂಭೀರ ಆರೋಪ ಒತ್ತಾಯ ಸಹ ಮಾಡಿದ್ರು. ನೋಡಿ ಎಷ್ಟು ಲಾರಿಗಳಿದಾವೆ ಅಂದ್ರೆ ಸುಮಾರು 50ಕ್ಕೂ ಹೆಚ್ಚು ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ. ಎಲ್ಲಾ ಕಮರ್ಷಿಯಲ್ ಸಿಲಿಂಡರ್ ಲಾರಿಗಳು ಇನ್ನೂ ತೆಗೆದುಕೊಂಡು ಹೋಗಿಲ್ಲ. 3-4 ದಿನದಿಂದ ಡ್ರೈವರ್ಗಳು ಇಲ್ಲೇ ಉಳಿದುಕೊಂಡಿದ್ದಾರೆ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಇಲ್ಲಿಂದ ತೆಗೆದುಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಎಂಬ ಕಾರಣಕ್ಕೆ ಇಲ್ಲೇ ಲಾರಿಗಳು ಸ್ಟ್ರಕ್ ಆಗಿದ್ದಾರೆ, ಇಲ್ಲೇ ಡ್ರೈವರ್ಗಳು ಸ್ಟ್ರಕ್ ಆಗಿದ್ದಾರೆ. ಊಟ ಇರಲ್ಲ, ತಿಂಡಿ ಇರಲ್ಲ, ಮೈಗೆ ಸ್ನಾನ ಮಾಡಿರಲ್ಲ, 4 ದಿನದಿಂದ ಇಲ್ಲೇ ಇದ್ದಾರೆ. ಆ ಒಂದು ಪರಿಸ್ಥಿತಿಗೆ ಬಂದಿದೆ. ಒಂದ್ ಕಡೆ ಬೆಂಗಳೂರಲ್ಲಿ ಹೋಟೆಲ್ಗಳೆಲ್ಲ ಬಂದ್ ಆಗ್ತಿವೆ. ಇಂದು ಏನಾದ್ರೂ ಈ ಒಂದು ಲಾರಿಗಳು ಬೆಂಗಳೂರು ಸಿಟಿಗೆ ಎಂಟ್ರಿ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇವೆಲ್ಲವನ್ನ ರೀಫಿಲಿಂಗ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಬೇಕಾಗತ್ತೆ. ಇಲ್ಲವಾದ್ರೆ ಎಲ್ಲ ಹೋಟೆಲ್ಗಳು ಬಂದಾಗುತ್ತೆ, ರೆಸ್ಟೋರೆಂಟ್ಗಳು ಬಂದಾಗುತ್ತೆ, ದೇವಸ್ಥಾನದ ಊಟ ಸಹ ಬಂದಾಗುತ್ತೆ. ಯಾಕಂದ್ರೆ ಎಲ್ಲಾ ಸಮಸ್ಯೆ ಎದುರಾಗಿದೆ. ಬನಶಂಕರಿ ದೇವಸ್ಥಾನ, ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಅಲ್ಲಿ ಸಹ ಗ್ಯಾಸ್ ಎಫೆಕ್ಟ್ ಇಟ್ಟಿದೆ. ಕೆಲವೊಂದು ಹೋಟೆಲ್ಗಳು ಬಂದಾಗಿದ್ದಾವೆ. ಕೆಲ ಹೋಟೆಲ್ಗಳು ಸುಮಾರು 80ಕ್ಕೂ ಹೆಚ್ಚು ಮೀನುಗಳನ್ನ 10ಕ್ಕೆ ಇಳಿಸಿದ್ದಾರೆ, 5ಕ್ಕೆ ಇಳಿಸಿದ್ದಾರೆ. ಅನ್ನ ಸಾಂಬಾರಿಗೆ ಬಂದಿದ್ದಾರೆ. 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಿಗೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರ ಹೇಳಿಕೆ ಮಾಡೋದಲ್ಲ, ಕಾಯ್ದೆ ಕಠಿಣವಾಗಿ ಜಾರಿಗೆ ತರುವುದಲ್ಲ, ಬಂದು ಗ್ರೌಂಡ್ ಅಲ್ಲಿ ಬಂದು ಪರಿಶೀಲನೆ ಮಾಡಬೇಕು. ಇಂಥವರ ಮೇಲೆ ಯಾರೆಲ್ಲ ಬ್ಲಾಕ್ ಅಲ್ಲಿ ಮಾಡ್ತಿದ್ರೆ ಅಂತರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಇಲ್ಲವಾದ್ರೆ ಮತ್ತಷ್ಟು ಕಷ್ಟ ಆಗಬಹುದು. ಬೆಂಗಳೂರಿನಲ್ಲಿ ಎಲ್ಲ ಹೋಟೆಲ್ಗಳು ಬಂದಾಗ್ತಿದ್ದಾವೆ. ಜನ ಪ್ಯಾನಿಕ್ ಆಗಿದ್ದಾರೆ. ಒಂದ್ ಕಡೆ ಗೃಹ ಬಳಕೆ ಸಿಲಿಂಡರ್ಗಳು ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಒಂದ್ ಕಡೆ ಜನ ಪ್ಯಾನಿಕ್ ಆಗಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ, ಕಚೇರಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ನೋಡಿ ಎಷ್ಟು ಲಾರಿಗಳು ನಿಂತಿದ್ದಾವೆ. ಸುಮಾರು 50ಕ್ಕೂ ಹೆಚ್ಚು ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ. 3-4 ದಿನಗಳಿಂದ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ, ಪರಿಶೀಲನೆ ಮಾಡಿಲ್ಲ. ಬಂದು ಪರಿಶೀಲನೆ ಮಾಡಬೇಕಿತ್ತು. ಯಾಕಂದ್ರೆ ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಇದಾವೆ ಎಂಬುದು ಕಡೆ ಹೇಳಲಾಗ್ತದೆ. ಕೆಲವೊಂದು ಏರಿಯಾಗಳಿಗೆ ಮಾತ್ರ ಕಳಿಸಿದ್ರೆ ಎಂಬುದು ಹೇಳಲಾಗ್ತದೆ. ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅವರಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗುತ್ತೆ ಎಂಬುದು ಒಂದ್ ಕಡೆ ಹೋಟೆಲ್ ಸಂಘದವರು ಗಂಭೀರ ಆರೋಪ ಸಹ ಮಾಡ್ತಿದ್ರೆ. ಈಗಲಾದ್ರೂ ಕೇಂದ್ರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಇರುವಂತಹ ಲಾರಿಗಳನ್ನ ಬೇಗ ರೀಫಿಲ್ ಮಾಡಿ ಸಿಟಿಗೆ ಕಳಿಸಬೇಕು. ಆಗ ಮಾತ್ರ ಸಿಟಿಯಲ್ಲಿ ಎಲ್ಲಾ ಹೋಟೆಲ್ಗಳು ಸಮಸ್ಯೆಯಿಂದ ಮುಕ್ತಿ ಆಗುತ್ತೆ. ಇಲ್ಲವಾದ್ರೆ ಎಲ್ಲ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಎಲ್ಲ ಬಂದಾಗುತ್ತೆ. ಬೇರೆ ಬೇರೆ ಭಾಗದಿಂದ ಬಂದಂತ ಎಲ್ಲ ಗೆಸ್ಟ್ ಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಹೀಗಾಗಿ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಿನದಿಂದ ದಿನಕ್ಕೆ ಬೆಂಗಳೂರು ನಗರದಾದ್ಯಂತ ಗ್ಯಾಸ್ ಪೂರೈಕೆಯಾಗಿರುವ ವ್ಯತ್ಯಯ ಸಾಕಷ್ಟು ಪರಿಣಾಮಗಳನ್ನ ಬೀರ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅದರಲ್ಲೂ ಗ್ಯಾಸ್ ಏಜೆನ್ಸಿಗಳಿಗೆ ಪ್ರತಿನಿತ್ಯ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯನ್ನ ಮಾಡ್ತಾ ಇದ್ದ ಲಾರಿಗಳು ಇದೀಗ ನಿಂತಲ್ಲೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಖಾಲಿ ಲಾರಿಗಳು ನಿಂತಿರೋ ದೃಶ್ಯಗಳು ಕಾಣೋಕೆ ಸಿಗ್ತಾ ಇದೆ. ನೆಲಮಂಗಲದ ಭಾರತ್ ಗ್ಯಾಸ್ ಪ್ಲಾಂಟ್ ಬಳಿಯಲ್ಲಿ ಲಾರಿಗಳು ನಿಂತಲ್ಲೇ ನಿಂತಿದೆ. ಸೋಲೂರು ಬಳಿಯಲ್ಲೂ ಕೂಡ ಭಾರತ್ ಪೆಟ್ರೋಲಿಯಂ ಗ್ಯಾಸ್ ಪ್ಲಾಂಟ್ ಲಾರಿಗಳನ್ನ ಸಾಲಾಗಿ ನಿಲ್ಲಿಸಿ ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ ಚಾಲಕರು. ಇವಾಗ ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಗಮನಿಸೋಣ. ನಾನೀಗ ನೆಲಮಂಗಲದ ಸೋಲೂರು ಬಳಿ ಇದ್ದೀನಿ. ಇಲ್ಲೇ ಭಾರತ್ ಗ್ಯಾಸ್ ಪ್ರಮುಖ ಏಜೆನ್ಸಿ. ಇಲ್ಲಿಂದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ತುಮಕೂರು ಇವೆಲ್ಲ ಭಾಗಕ್ಕೂ ಇಲ್ಲಿಂದ ಸಪ್ಲೈ ಆಗುತ್ತೆ ಭಾರತ್ ಗ್ಯಾಸ್. ನೋಡಿ ಕಮರ್ಷಿಯಲ್ ಗ್ಯಾಸ್ ಯಾವ ರೀತಿ ಲಾರಿಗಳು ನಿಂತಿದ್ದಾವೆ ಅಂದ್ರೆ ಸುಮಾರು 3-4 ದಿನದಿಂದ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಒಂದ್ ಕಡೆ ಒಳಗಡೆ ಏಜೆನ್ಸಿಗಳು ಇಟ್ಕೊಂಡು ನಾಟಕ ಆಡ್ತಿದಾರ ಎಂಬುದು ಒಂದ್ ಕಡೆ ಹೇಳಲಾಗ್ತದೆ. ಹೋಟೆಲ್ ಸಂಘದವರು ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ, ಗೋಡನ್ಗಳ ಮೇಲೆ ರೈಡ್ ಮಾಡಬೇಕಾಗುತ್ತೆ. ಯಾರು ಅಂತವರನ್ನ ಸ್ಟಾಕ್ ಇಟ್ಕೊಂಡು ದಂಧೆ ಮಾಡ್ತಿದ್ರು ಅಂದ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕೆಂಬುದು ಒಂದ್ ಕಡೆ ಗಂಭೀರ ಆರೋಪ ಒತ್ತಾಯ ಸಹ ಮಾಡಿದ್ರು. ನೋಡಿ ಎಷ್ಟು ಲಾರಿಗಳಿದಾವೆ ಅಂದ್ರೆ ಸುಮಾರು 50ಕ್ಕೂ ಹೆಚ್ಚು ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ. ಎಲ್ಲಾ ಕಮರ್ಷಿಯಲ್ ಸಿಲಿಂಡರ್ ಲಾರಿಗಳು ಇನ್ನೂ ತೆಗೆದುಕೊಂಡು ಹೋಗಿಲ್ಲ. 3-4 ದಿನದಿಂದ ಡ್ರೈವರ್ಗಳು ಇಲ್ಲೇ ಉಳಿದುಕೊಂಡಿದ್ದಾರೆ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಇಲ್ಲಿಂದ ತೆಗೆದುಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಎಂಬ ಕಾರಣಕ್ಕೆ ಇಲ್ಲೇ ಲಾರಿಗಳು ಸ್ಟ್ರಕ್ ಆಗಿದ್ದಾರೆ, ಇಲ್ಲೇ ಡ್ರೈವರ್ಗಳು ಸ್ಟ್ರಕ್ ಆಗಿದ್ದಾರೆ. ಊಟ ಇರಲ್ಲ, ತಿಂಡಿ ಇರಲ್ಲ, ಮೈಗೆ ಸ್ನಾನ ಮಾಡಿರಲ್ಲ, 4 ದಿನದಿಂದ ಇಲ್ಲೇ ಇದ್ದಾರೆ. ಆ ಒಂದು ಪರಿಸ್ಥಿತಿಗೆ ಬಂದಿದೆ. ಒಂದ್ ಕಡೆ ಬೆಂಗಳೂರಲ್ಲಿ
ಹೋಟೆಲ್ ಹೋಟೆಲ್ಗಳೆಲ್ಲ ಬಂದ್ ಆಗ್ತಿದಾವೆ. ಇಂದು ಏನಾದ್ರೂ ಈ ಒಂದು ಲಾರಿಗಳು ಬೆಂಗಳೂರು ಸಿಟಿಗೆ ಎಂಟ್ರಿ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಇವೆಲ್ಲವನ್ನ ರೀಫಿಲಿಂಗ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಇಲ್ಲವಾದ್ರೆ ಎಲ್ಲ ಹೋಟೆಲ್ಗಳು ಬಂದಾಗತ್ತೆ, ರೆಸ್ಟೋರೆಂಟ್ಗಳು ಬಂದಾಗತ್ತೆ, ದೇವಸ್ಥಾನದ ಊಟ ಸಹ ಬಂದಾಗತ್ತೆ. ಯಾಕಂದ್ರೆ ಎಲ್ಲಾ ಸಮಸ್ಯೆ ಎದುರಾಗಿದೆ. ಬನಶಂಕರಿ ದೇವಸ್ಥಾನ, ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಅಲ್ಲಿ ಸಹ ಗ್ಯಾಸ್ ಎಫೆಕ್ಟ್ ಇಟ್ಟಿದೆ. ಕೆಲವೊಂದು ಹೋಟೆಲ್ಗಳು ಬಂದಾಗಿದ್ದಾವೆ. ಕೆಲ ಹೋಟೆಲ್ಗಳು ಸುಮಾರು 80ಕ್ಕೂ ಹೆಚ್ಚು ಮನೆಗಳನ್ನ 10ಕ್ಕೆ ಇಳಿಸಿದ್ದಾರೆ, 5ಕ್ಕೆ ಇಳಿಸಿದ್ದಾರೆ. ಅನ್ನ ಸಾಂಬಾರಿಗೆ ಬಂದಿದ್ದಾರೆ. 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಿಗೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರ ಹೇಳಿಕೆ ಮಾಡೋದಲ್ಲ, ಕಾಯ್ದೆ ಕಠಿಣವಾಗಿ ಜಾರಿಗೆ ತರುವುದಲ್ಲ, ಬಂದು ಗ್ರೌಂಡ್ ಅಲ್ಲಿ ಬಂದು ಪರಿಶೀಲನೆ ಮಾಡಬೇಕು. ಇಂಥವರ ಮೇಲೆ ಯಾರೆಲ್ಲ ಬ್ಲಾಕ್ ಅಲ್ಲಿ ಮಾಡ್ತಿದ್ರೆ ಅಂತವ್ರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಇಲ್ಲವಾದ್ರೆ ಮತ್ತಷ್ಟು ಕಷ್ಟ ಆಗ್ಬೋದು. ಬೆಂಗಳೂರಿನಲ್ಲಿ ಎಲ್ಲ ಹೋಟೆಲ್ಗಳು ಬಂದಾಗ್ತಿದ್ದಾವೆ. ಜನ ಪ್ಯಾನಿಕ್ ಆಗಿದ್ದಾರೆ. ಒಂದ್ ಕಡೆ ಗೃಹ ಬಳಕೆ ಸಿಲಿಂಡರ್ಗಳು ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಒಂದ್ ಕಡೆ ಜನ ಪ್ಯಾನಿಕ್ ಆಗಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ, ಕಚೇರಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ನೋಡಿ ಎಷ್ಟು ಲಾರಿಗಳು ನಿಂತಿದ್ದಾವೆ. ಸುಮಾರು 50ಕ್ಕೂ ಹೆಚ್ಚು ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ. 3-4 ದಿನಗಳಿಂದ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ, ಪರಿಶೀಲನೆ ಮಾಡಿಲ್ಲ. ಬಂದು ಪರಿಶೀಲನೆ ಮಾಡಬೇಕಿತ್ತು. ಯಾಕಂದ್ರೆ ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಇದಾವೆ ಎಂಬುದು ಕಡೆ ಹೇಳಲಾಗ್ತದೆ. ಕೆಲವೊಂದು ಏರಿಯಾಗಳಿಗೆ ಮಾತ್ರ ಕಳಿಸಿದ್ರೆ ಎಂಬುದು ಹೇಳಲಾಗ್ತದೆ. ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅವರಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗುತ್ತೆ ಎಂಬುದು ಒಂದ್ ಕಡೆ ಹೋಟೆಲ್ ಸಂಘದವರು ಗಂಭೀರ ಆರೋಪ ಸಹ ಮಾಡ್ತಿದ್ರೆ. ಈಗಲಾದ್ರೂ ಕೇಂದ್ರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಇರುವಂತಹ ಲಾರಿಗಳನ್ನ ಬೇಗ ರೀಫಿಲ್ ಮಾಡಿ ಸಿಟಿಗೆ ಕಳಿಸಬೇಕು. ಆಗ ಮಾತ್ರ ಸಿಟಿಯಲ್ಲಿ ಎಲ್ಲಾ ಹೋಟೆಲ್ಗಳು ಸಮಸ್ಯೆಯಿಂದ ಮುಕ್ತಿ ಆಗುತ್ತೆ. ಇಲ್ಲವಾದ್ರೆ ಎಲ್ಲ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಎಲ್ಲ ಬಂದಾಗುತ್ತೆ. ಬೇರೆ ಬೇರೆ ಭಾಗದಿಂದ ಬಂದಂತ ಎಲ್ಲ ಗೆಸ್ಟ್ ಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಹೀಗಾಗಿ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.